ಕೆಆರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆಗಳ ಈ ಹರಾಜು ಬೀಡ್ನಲ್ಲಿ ಭಾರೀ ಅಕ್ರಮ. ಮಳಿಗೆಗಳ ಮರು ಹರಾಜು ಮಾಡಲು ಶಾಸಕ ಮಂಜು ಅವರಿಂದ ಜಿಲ್ಲಾಧಿಕಾರಿಗೆ ಪತ್ರ. ಫೆಬ್ರವರಿ 18ರಂದು ನಡೆದಿರುವ ಪುರಸಭೆ ಒಡೆತನದ 120ಕ್ಕೂ ಹೆಚ್ಚಿನ ವಾಣಿಜ್ಯ ಮಳಿಗೆಗಳ ಈ ಹರಾಜು ಬಿಡ್ನಲ್ಲಿ ಅಕ್ರಮ ನಡೆದಿರುವುದು ಕಂಡುಬಂದಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಸ್ತುತ ಫೆಬ್ರವರಿ 18ರಂದು ನಡೆದಿರುವ ಈ ಬ್ರಿಗೇಡ್ ಹರಾಜು ಪ್ರಕ್ರಿಯೆಯನ್ನು ರದ್ದುಪಡಿಸಿ ಹೊಸದಾಗಿ ಮತ್ತೆ ನಿಯಮಬದ್ಧವಾಗಿ ಮಳಿಗೆಗಳ ಹರಾಜು ಮಾಡಬೇಕು ಎಂದು ಶಾಸಕ ಎಚ್.ಡಿ. ಮಂಜು ಮಂಡ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಫೆಬ್ರವರಿ 17ರಂದು ಕೆಆರ್ಪೇಟೆ ಪುರಸಭೆಯು ವಾಣಿಜ್ಯ ಮಳಿಗೆಗಳ ಈ ಹರಾಜು ಬಿಡ್ನಲ್ಲಿ ಭಾಗವಹಿಸಲು 20,000 ರೂಪಾಯಿ ಠೇವಣಿಯನ್ನು ನಿಗದಿಪಡಿಸಿ ಫೆಬ್ರವರಿ 18ರಂದು ನಡೆದ ಈ ಟೆಂಡರ್ ಬಿಡ್ನಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೂ ಪ್ರಭಾವಿ ವರ್ತಕರು ಬಾಡಿಗೆಗೆ ಪಡೆದಿರುವ ವಾಣಿಜ್ಯ ಮಳಿಗೆಗಳ ಬಾಡಿಗೆಯ ಈ ಹರಾಜು ಪ್ರಕ್ರಿಯೆಯು ಅತ್ಯಂತ ಕಡಿಮೆ ಹಣಕ್ಕೆ ನಿಗದಿಯಾಗಿದ್ದರೆ, ಬಡವರು ಹಾಗೂ ಮಧ್ಯಮ ವರ್ಗದ ವ್ಯಾಪಾರಿಗಳು ಬಾಡಿಗೆಗೆ ಪಡೆದಿರುವ ಮಳಿಗೆಗಳನ್ನು ಮನಸೋ ಇಚ್ಛೆ ಇರಿಸಿ ಹರಾಜು ಮಾಡಿಸಿದ್ದು, ಬಡ ವ್ಯಾಪಾರಿಗಳ ಒಕ್ಕಲೆಬ್ಬಿಸಲು ಸಂಚು ನಡೆಸುತ್ತಿರುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಕೆಲವು ಮಳಿಗೆಗಳು ಮಾಸಿಕ ಲಕ್ಷಾಂತರ ರೂಪಾಯಿ ಬಾಡಿಗೆಗೆ ಬೀಡಾಗಿದ್ದಾರೆ. ಕೆಲವು ಮಳಿಗೆಗಳು ಪ್ರಸ್ತುತ ಸಂದಾಯ ಮಾಡುತ್ತಿರುವ ಕಡಿಮೆ ಬಾಡಿಗೆಗಿಂತ ಸ್ವಲ್ಪ ಹೆಚ್ಚಿನ ಹಣದ ಬಾಡಿಗೆಗೆ ಬಿಡ್ ಮಾಡಿಸಿ ಹಣವಂತರಿಗೆ ಅನುಕೂಲ ಮಾಡಿಕೊಟ್ಟಿರುವ ಪುರಸಭೆಯು ಬಡ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯಲು ವ್ಯವಸ್ಥಿತವಾಗಿ ಸಂಚು ರೂಪಿಸಿದೆ. ಈ ಹರಾಜು ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪದೋಷಗಳು ಮುಖ್ಯಾಧಿಕಾರಿಗಳ ಬೇಜವಾಬ್ದಾರಿತನದಿಂದ ಆಗಿರುವುದರಿಂದ ಈ ಹರಾಜು ಪ್ರಕ್ರಿಯೆಯ ಎಲ್ಲ ಹಂತಗಳನ್ನು ತನಿಖೆಗೆ ಒಳಪಡಿಸಬೇಕು ಹಾಗೂ ಪ್ರಸ್ತುತ ನಡೆದಿರುವ ಈ ಹರಾಜು ಪ್ರಕ್ರಿಯೆಯನ್ನು ರದ್ದುಪಡಿಸಿ ಮರು ಹರಾಜು ಮಾಡಬೇಕೆಂದು ಶಾಸಕ ಎಚ್.ಡಿ. ಮಂಜು ಅವರು ಮಂಡ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಿಗೆ ಪತ್ರ ಬರೆದು ಬಡ ವರ್ತಕರಿಗೆ ನ್ಯಾಯ ಕೊಡಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ. ವರ್ತಕರ ಪ್ರತಿಭಟನೆ. ಕೆಆರ್ಪೇಟೆ ಪುರಸಭೆಯು ಪ್ರಸ್ತುತ ನಡೆಸುತ್ತಿರುವ ಈ ಹರಾಜು ಟೆಂಡರ್ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಲು ದಿಟ್ಟ ನಿರ್ಧಾರ ಕೈಗೊಂಡು ಪ್ರಸ್ತುತ ನಡೆಸಿರುವ ಹರಾಜು ಪ್ರಕ್ರಿಯೆಯನ್ನು ರದ್ದುಪಡಿಸಿ ಮತ್ತೊಮ್ಮೆ ಕಾನೂನುಬದ್ಧವಾಗಿ ಈ ಹರಾಜು ನಡೆಸಲು ದಿನಾಂಕ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿ ಕೆಆರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆಗಳ ವರ್ತಕರ ಸಂಘದ ಅಧ್ಯಕ್ಷ ಎ.ಸಿ. ಮೋಹನ್ ಹಾಗೂ ಕಾರ್ಯದರ್ಶಿ ಕೆ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚಿನ ವರ್ತಕರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದ ಘಟನೆಯು ಇಂದು ನಡೆಯಿತು. ಕೆಆರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆಗಳು ಕಳೆದ 25 ವರ್ಷಗಳಿಂದ ಬಹಿರಂಗವಾಗಿ ಹರಾಜು ಆಗಿಲ್ಲ. ಹಳೆಯ ಎಲ್ಐಸಿ ವಾಣಿಜ್ಯ ಸಂಕೀರ್ಣ ಹಾಗೂ ಕುವೆಂಪು ವಾಣಿಜ್ಯ ಸಂಕೀರ್ಣದ ಮಳಿಗೆಗಳು ಸಂಪೂರ್ಣವಾಗಿ ಶಿಥಿಲವಾಗಿದ್ದು, ಯಾವುದೇ ಸಮಯದಲ್ಲಿ ಕುಸಿಯುವ ಸಾಧ್ಯತೆ ಇರುವುದರಿಂದ ಈ ಎರಡಕ್ಕೂ ವಾಣಿಜ್ಯ ಸಂಕೀರ್ಣಗಳ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಲೋಕೋಪಯೋಗಿ ಇಲಾಖೆಯ ಫಿಟ್ನೆಸ್ ದೃಢೀಕರಣ ಪಡೆದುಕೊಂಡ ನಂತರವೇ ಬಹಿರಂಗ ಹರಾಜು ಮಾಡಬೇಕು ಎಂದು ವಾಣಿಜ್ಯ ಮಳಿಗೆಗಳ ವರ್ತಕರ ಸಂಘದ ಅಧ್ಯಕ್ಷ ಎ.ಸಿ. ಮೋಹನ್ ಹಾಗೂ ಕಾರ್ಯದರ್ಶಿ ಕೆ. ಶ್ರೀನಿವಾಸ್ ಆಗ್ರಹಿಸಿದರು. ನಿಯಮ ನಿಬಂಧನೆಗಳು ಹಾಗೂ ಕಾನೂನು ಉಲ್ಲಂಘಿಸಿ ಪ್ರಭಾವಿಗಳು ಹಾಗೂ ಪಟ್ಟಭದ್ರ ಹಿತಾಸಕ್ತಿಗಳೊಂದಿಗೆ ಶಾಮೀಲಾಗಿ ಈ ಹರಾಜು ಪ್ರಕ್ರಿಯೆ ನಡೆಸಿರುವ ಮುಖ್ಯ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ ಪುರಸಭಾ ವಾಣಿಜ್ಯ ಮಳಿಗೆಗಳ 50ಕ್ಕೂ ಹೆಚ್ಚು ವರ್ತಕರು ಪ್ರತಿಭಟನೆ ನಡೆಸಿ ಧಿಕ್ಕಾರದ ಘೋಷಣೆ ಕೂಗಿದರು. ವರದಿ ಡಾ. ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.